ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಇವಾಗ ವೇಸ್ಟಾಗಿ ಕುಂಕುಮ ಕೊಟ್ಟಿರುವಂಥ ಬ್ಲೌಸ್ ಪೀಸ್ಗಳು ತುಂಬಾ ವೇಸ್ಟಾಗಿ ಬಿದ್ದಿರುತ್ತೆ. ಆ ಥರದ ಬ್ಲೌಸ್ ಪೀಸನ್ನು ರೀಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇವಾಗಂತೂ ನೈಟಿ ಡ್ರೆಸ್ಗೆಲ್ಲ ಯೂಸ್ ಮಾಡೇ ಮಾಡ್ತಾರೆ ಇನ್ನರ್ ವೇರ್ನ. ಅದಕ್ಕೆ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು, ಓಕೆನಾ. ಆಮೇಲೆ ಸ್ಟಿಚ್ ಮಾಡಿರೋದ್ರಿಂದ ಬಾಳಿಕೆ ಬರುತ್ತೆ, ಬೇಗ ಹಾಳಾಗೋಲ್ಲ, ಆ ರೀತಿ ಇರುತ್ತೆ. ಆಮೇಲೆ ಸುಮ್ಮನೆ ಇದು 80 ಸೆಂಟಿಮೀಟ್ರ್ ಆ ಥರ ಇರುತ್ತೆ, 70, 80, 60 ಇರುತ್ತೆ. ಆ ಥರದ್ದು ಸ್ಲೀವ್ಸ್ಗೂ ಸಾಕಾಗಲ್ಲ. ಆ ಥರದ್ದನ್ನು ನೀವು ಈ ಥರ ರೀಯೂಸ್ ಮಾಡ್ಕೋಬೋದು. ಕಾಟನ್ ಪೀಸ್ಗಳಾದರೆ ನೀವು ಮಕ್ಕಳಿಗೆ ಒಂದು ಫ್ರಾಕ್ ಥರನೋ, ಈಗ ಬೇಸಿಗೆ ಕಾಲ ಇದೆ ಅಂಥ ಟೈಮಲ್ಲಿ ನೀವು ಮಕ್ಕಳಿಗೆ ಚಿಕ್ಕದಾಗಿ ಫ್ರಾಕ್ ಥರ ಹೊಲ್ಕೊಡ್ಬೋದು. ನೀವು ಬೇಕಾದ್ರೆ ಇನ್ನರ್ ವೇರಾಗಿ ನೈಟಿ ಒಳಗಡೆ ಇಲ್ಲ ಡ್ರೆಸ್ ಒಳಗಡೆ ಹಾಕ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು, ಓಕೆನಾ. ಅದೇ ಥರ ಒಂದು ಇದು ನೈಟಿ ಒಳಗಡೆ ಹಾಕ್ಕೊಳ್ಳೋಕ್ಕೆ ಬ್ಲೌಸಲ್ಲೇ ಸ್ಲೀವ್ ಮಾತ್ರ ಬೇಡ, ಮಾಮೂಲಿ ಹೊಲ್ಕೊಡಿ ಅಂತ ಕೊಟ್ಟಿದ್ದಾರೆ ಕಸ್ಟಮರು. ಅದನ್ನು ಹಂಗೆ ತೋರಿಸೋಣ. ಇವಾಗ ವೇಸ್ಟ್ ಆಗಿರೋ ಬ್ಲೌಸ್ ಪೀಸ್ಗಳಲ್ಲಿ ಎಷ್ಟೊಂದು ವೇಸ್ಟಾಗಿ ಬಿಸಾಕಿರ್ತೀರ, ಅದನ್ನು ಈ ಥರ ರೀಯೂಸ್ ಮಾಡ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ವೇಸ್ಟ್ ಆಗಿರೋ ಪೀಸ್ಗಳನ್ನ ಬಿಸಾಕೋ ಬದಲು ಯೂಸ್ ಮಾಡ್ಕೋಬೋದು, ಓಕೆನಾ. ಇದು ಪ್ಲೇನ್ ಆಗಿರೋದ್ರಿಂದ ಈ ಥರ ಫೋಲ್ಡ್ ಮಾಡಿಬಿಟ್ಟು ಕೆಳಗಡೆ ನಾನು 1.5 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಯಾಕೆಂದರೆ ಕೆಳಗಡೆ ಫೋಲ್ಡಿಂಗ್ ಮಾಡಬೇಕಲ್ಲ, ಅದಕ್ಕೆ. ಲೈನಿಂಗ್ ಆದರೆ ಅರ್ಧ ಇಂಚ್ ಆದರೆ ಸಾಕು. ಇದು ಫೋಲ್ಡಿಂಗ್ ಮಾಡೋದಕ್ಕೋಸ್ಕರ ನಾನು 1.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇದು ಸೊಂಟ ಸುತ್ತಳತೆ ಬಂದುಬಿಟ್ಟು 31 ಇದೆ. ಅದನ್ನು 4 ಭಾಗ ಮಾಡ್ಕೋಬೇಕು. ಸೊಂಟ ಸುತ್ತಳತೆ ಬಂದು 31 ಇರೋದ್ರಿಂದ 4 ಭಾಗ ಮಾಡಿಕೊಂಡ್ರೆ ನಮಗೆ 7.75 ಬರುತ್ತೆ. 7.75ನ ಮಾರ್ಕ್ ಮಾಡ್ಕೋಬೇಕು. ಈ ಬ್ಲೌಸಲ್ಲಿ ಲೆಂತನ್ನ ಮಾರ್ಕ್ ಮಾಡ್ಕೊಳ್ಳಿ. ನಾನು ಶೋಲ್ಡರಿಂದ ಮತ್ತು ಕೆಳಗಡೆವರೆಗೂ ಡಾಟ್ ಹಿಡ್ದಿರ್ತೀವಲ್ಲ ಅಲ್ಲಿವರೆಗೂ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಟೇಪಲ್ಲಿ ಅಳತೆ ಮಾಡ್ಕೋತೀನಿ ಅಂದರೆ ಟೇಪಲ್ಲೂ ಅಳತೆ ಮಾಡ್ಕೋಬೋದು, ಓಕೆನಾ. ಮತ್ತು ಹಿಂದೆ ಡೀಪ್ ಎಷ್ಟಿದೆ ನೋಡ್ಕೊಳ್ಳಿ. ಡೀಪ್ ಅಷ್ಟೇ ಇರ್ತೀನಿ. ಏನಕ್ಕಪ್ಪ ಅಂದರೆ ಇದು ಬ್ಲೌಸ್ಗೆ ಹಾಕ್ಕೊಳ್ಳೋದಾದರೆ ಇನ್ನೂ ಡೀಪ್ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ನೀವು ಡ್ರೆಸ್ಗೆ ಹಾಕ್ಕೊಳ್ಳೋದಾದರೆ ಸ್ವಲ್ಪ ಮೇಲಿದ್ರೂ ನಡೆಯುತ್ತೆ, ಯಾಕಂದರೆ ಡ್ರೆಸ್ಸಲ್ಲಿ ಅಷ್ಟೊಂದು ಡೀಪ್ ಇರೋಲ್ಲ. ಇವಾಗ ಬ್ಲೌಸ್ಗಳಲ್ಲಿ ಇದೇ ಅಳತೆ ಹಾಕ್ಕೊಂಡಾಗ ಡೀಪ್ ಇರುತ್ತೆ, ಅವಾಗ ಕಾಣಿಸುತ್ತೆ. ನೀವು ಡ್ರೆಸ್ಸು ಇಲ್ಲ ನೈಟಿಗಾದರೆ ಇಷ್ಟೇ ಇಟ್ಕೊಂಡ್ರು ನಡೆಯುತ್ತೆ, ಓಕೆನಾ. ಒಟ್ಟಲ್ಲಿ ಡೀಪ್ ಸ್ವಲ್ಪ ಇದ್ದರೆ ನಾವು ಹಾಕ್ಕೊಂಡಾಗ ಈಚೆ ಕಾಣಿಸಲ್ಲ. ಕೆಲವೊಂದು ಬೇರೆ ಬ್ರಾಡಾಗಿ ಹಾಕ್ಕೊಂಡ್ಬಿಟ್ರೆ ಕಾಣಿಸುತ್ತೆ. ಈ ಥರದವು ಹಾಕ್ಕೊಂಡಾಗ ಕಮ್ಮಿ ಇರುತ್ತೆ, ಓಕೆನಾ. ಎದೆ ಸುತ್ತಳತೆ ಬಂದುಬಿಟ್ಟು 39 ಇದೆ. ಅಲ್ಲಿಗೆ 4 ಭಾಗ ಮಾಡಿದ್ರೆ 9.75 ಬರುತ್ತೆ, ಓಕೆನಾ. 9.75. ಶೋಲ್ಡರು ಮತ್ತು ನೆಕ್ ವಿಡ್ತ್ ಬಂದುಬಿಟ್ಟು 5 ಇಂಚು. ನೆಕ್ಗೆ ಬಂದು 2 ಇಂಚ್ ತೊಗೊಳ್ಳಿ, ಶೋಲ್ಡರ್ಗೆ ಬಂದು 3 ಇಂಚ್ ತೊಗೊಳ್ಳಿ, ಓಕೆನಾ. ಶೋಲ್ಡರ್ ಇನ್ನೂ ಚಿಕ್ಕದು ಬೇಕು ಅಂದರೆ ನೀವು 2.5 ಇಂಚಿಗೆ ಮಾಡ್ಕೋಬೋದು. ಟೋಟಲ್ 4.5 ಇಂಚಿಗೆ ತೊಗೋಬೋದು. ನೆಕ್ಕು 2 ಇಂಚು, ಇದು 2.5 ಇಂಚು ಮಾಡ್ಕೋಬೋದು. ಇಲ್ಲ ಅಂದರೆ 3 ಇಂಚ್ ಆದರೂ ಪರವಾಗಿಲ್ಲ. ಸುಮಾರು ಒಂದು ಲೆವೆಲಿಗೆ ಪಟ್ಟಿ ಬರುತ್ತೆ. ಅದೇ ಸಣ್ಣದಾಗಿ ಬೇಕು ಅನ್ನೋರು ಆ ಥರ ಮಾಡ್ಕೋಬೋದು. ಮಾಮೂಲಿ ಇಲ್ಲಿ ಡೀಪ್ ಬಂದ್ಬಿಟ್ಟು ಕೆಳಗಡೆ ಒಂದು 3 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಈ ಥರ ಜಾಯಿಂಟ್ ಮಾಡಿಕೊಂಡು ರೌಂಡ್ ಶೇಪ್ ಕೊಟ್ಟರೆ ಆಯಿತು, ಓಕೆನಾ. ಇದು ನೆಕ್ ಆಯಿತು. ಡೀಪ್ ಎಷ್ಟಿದೆ ಅಷ್ಟಕ್ಕೆ ಇಟ್ಟಿದ್ದೀನಿ. ನಾನು ಹೇಳ್ದಂಗೆ ಸ್ವಲ್ಪ ಬ್ರಾಡಾಗಿಟ್ಟರೆ ಡ್ರೆಸ್ಗೆ ಇಲ್ಲ ನೈಟಿಗೆಲ್ಲ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಈಗ ಇದು ಕಂಕ್ಳ ಹತ್ರದಿಂದ ಮಾಮೂಲಿ ಕೆಳಗಡೆವರೆಗೂ ಜಾಯಿಂಟ್ ಎಲ್ಲಿರುತ್ತೆ ಅಲ್ಲಿವರೆಗೂ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ಮೇಲ್ಗಡೆ ಎಷ್ಟಿರುತ್ತೆ 5 ಇಂಚು, ಇಲ್ಲೂ 5 ಇಂಚಿಗೆ ಮಾರ್ಕ್ ಮಾಡಿ ಜಾಯಿಂಟ್ ಮಾಡಿಕೊಂಡು ಮತ್ತು ಇವಾಗ ಈ ಕಡೆ ಜಾಯಿಂಟ್ ಮಾಡ್ಕೊಳ್ಳಿ. ಇವಾಗ ರೌಂಡ್ ಶೇಪ್ ಕೊಡಿ. ಇಲ್ಲಿ 1 ಇಂಚಿಗೆ ಬರುವ ಥರ ರೌಂಡ್ ಶೇಪ್ ಕೊಡಿ. ಆರ್ಮೂಲ್ ಹತ್ರ 1 ಇಂಚ್ ಬಂದರೆ ಸಾಕು, ಓಕೆನಾ. ಈ ಥರ ರೌಂಡ್ ಶೇಪ್ ಕೊಟ್ಟರೆ ಇದು ರೆಡಿ ಆಯಿತು. ಈ ರೀತಿ ಇದು ಹೇಳ್ದಂಗೆ ಎದೆ ಸುತ್ತಳತೆ ಬಂದುಬಿಟ್ಟು 9.75, ಸೊಂಟ ಸುತ್ತಳತೆ ಬಂದುಬಿಟ್ಟು 7.75, ನೆಕ್ಕು ಮತ್ತು ಶೋಲ್ಡರ್ ಬಂದ್ಬಿಟ್ಟು 5 ಇಂಚು, ನೆಕ್ಕು ಬಂದ್ಬಿಟ್ಟು 2 ಇಂಚು, ಶೋಲ್ಡರ್ ಬಂದ್ಬಿಟ್ಟು 3 ಇಂಚು, ಸೊಂಟ ಸುತ್ತಳತೆ ಬಂದ್ಬಿಟ್ಟು 7.75, ಎಕ್ಸ್ಟ್ರಾ 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ, ಓಕೆನಾ. ಇದಿಷ್ಟು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರೋದು ನಾನು ಆ್ಯಕ್ಚುಲಿ ಮಾರ್ಕಿಂಗಲ್ಲೇ ತೋರಿಸಿದ್ದೀನಿ, ಓಕೆನಾ. ಇದಿಷ್ಟು ಆಯಿತು. ಈಗ ಕಟ್ಟಿಂಗ್ ಮಾಡ್ಕೋಬೇಕು. ಇದು ಹೇಗೆ ನಾವು ಮಾರ್ಕ್ ಮಾಡಿದ್ದೀವಲ್ಲ ಸೇಮ್ ಅದೇ ರೀತಿಯೇ ಕಟ್ ಮಾಡ್ಕೊಳ್ಳಿ, ಓಕೆನಾ. ನೀಟಾಗಿ ಕಟ್ ಮಾಡಿಕೊಂಡು ನಾವು ಏನಲ್ಲಿ ಕಟ್ಟಿಂಗ್ ಮಾಡ್ತೀವೋ ಅಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ಕರೆಕ್ಟಾಗಿ ನ್ಯಾಚ್ ಹಾಕ್ಕೊಂಡ್ರೆ ನಮಗೆ ಮಾರ್ಕಿಂಗು ನೇರವಾಗಿರುತ್ತೆ, ಓಕೆನಾ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಫ್ರಂಟ್ ಕಟ್ ಮಾಡ್ಕೋಬೇಕಾಗುತ್ತೆ. ನಾವೇನು ಬ್ಯಾಕ್ ಕಟ್ ಮಾಡಿದ್ದೀವಲ್ಲ ಅದನ್ನು ಈ ರೀತಿ ಇಟ್ಕೊಂಡು ನೆಕ್ ಇದು ಉಕ್ಸ್ಪಟ್ಟೆ ಪಟ್ಟಿಗೆ ಅರ್ಧ ಇಂಚು ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಏನು ಇಟ್ಟಿದ್ದೀವೋ ಪ್ಯಾಟ್ರನ್ ಅದೇ ರೀತಿಯೇ ಕಟ್ ಮಾಡ್ಕೊಳ್ಳಿ. ಕೆಳಗಡೆ ಕಟ್ ಮಾಡೋಕ್ಕೆ ಹೋಗಬೇಡಿ, ಮೇಲೆ ಮಾತ್ರ ಕಟ್ ಮಾಡಿ. ಮತ್ತು ಆರ್ಮೂಲ್ ಹತ್ರ ಕಟ್ ಮಾಡಿದ್ಮೇಲೆ ಕೆಳಗಡೆ 1 ಇಂಚು ಜಾಸ್ತಿ ತೊಗೊಳ್ಳಿ. ಏನಕ್ಕಪ್ಪ ಅಂದರೆ ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ 1 ಇಂಚು ಜಾಸ್ತಿ ಕಟ್ ಮಾಡ್ಕೊಳ್ಳಿ, ಅಷ್ಟೇ. ಇನ್ನೇನು ಡಿಫ್ರೆನ್ಸ್ ಇಲ್ಲ. ಇವಾಗ ಇದನ್ನು ಮೇಲುಗಡೆ ಪೀಸ್ನ ಎಲ್ಲಿ ನ್ಯಾಚ್ ಹಾಕ್ಬೇಕು ಅಲ್ಲಿ ನ್ಯಾಚ್ ಹಾಕ್ಬಿಟ್ಟು ತೆಗೆದುಬಿಡಿ, ಓಕೆನಾ. ಇವಾಗ ಕಂಕ್ಳ ಹತ್ರ ನ್ಯಾಚ್ ಹಾಕ್ಕೊಂಡಾದ್ಮೇಲೆ ತೆಗೆದುಬಿಟ್ಟು ಈಗ ಕೆಳಗಡೆ ಫ್ರಂಟ್ದು ಅಳತೆ ತೊಗೋಬೇಕಾಗುತ್ತೆ. ಫ್ರಂಟ್ದು ಮಾಮೂಲಿ ನೆಕ್ ಹತ್ರ ಶೋಲ್ಡರ್ ಹತ್ರ ನೋಡಿಕೊಂಡು ಇದು ಶೇಪ್ ತೆಗಿಬೇಕು. ಈ ಥರ
ಮಾರ್ಕ್ ಮಾಡಿಕೊಂಡು ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಶೋಲ್ಡರಿಂದ ಮತ್ತು ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೀವು ಬ್ಲೌಸಲ್ಲಾದರೂ ಮಾಡ್ಕೋಬೋದು, ಅದೇ ಅಳತೆನೇ ಬೇಕಾದ್ರೆ ನೀವು ಟೇಪಲ್ಲೂ ಮಾಡ್ಕೋಬೋದು. ಇದು ಫ್ರಂಟಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಡೀಪಾಗಿ ಹಾಕ್ಕೊಳ್ಳೋದ್ರಿಂದ, ಇದು ಅಂದರೆ ಇನ್ನರ್ ವೇರ್ ಥರ ಯೂಸ್ ಮಾಡೋದ್ರಿಂದ ಒಂಚೂರು ಕೆಳಗಡೆನೇ ಇಟ್ಕೊಳ್ಳಿ, ನಡೆಯುತ್ತೆ. ಓಕೆನಾ. ನಿಮ್ಗೆ ಏನೋ ಡೀಪ್ ಆಯಿತು ಅಂದರೆ ಬೇಕಾದರೆ ಅಷ್ಟೇ ಇಟ್ಕೋಬೋದು, ಬೇಕು ಅಂದರೆ ಕೆಳಗಡೆ ಮಾಡ್ಕೋಬೋದು ಡೀಪ್ನ. ಒಂಚೂರು ಡೀಪ್ ಇದ್ದರೆ ಚೆನ್ನಾಗಿರುತ್ತೆ. ಅಂದರೆ ಇವಾಗ ಇನ್ನರ್ ವೇರ್ ಅಂದಮೇಲೆ ಒಳಗಡೆ ಇರಬೇಕು, ಮೇಲೆ ಕಾಣಿಸ್ಬಾರ್ದಲ್ಲ, ಅದಕ್ಕೋಸ್ಕರ. ಓಕೆನಾ. ಇವಾಗ ಈ ರೀತಿ ಆದಮೇಲೆ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ. ನಾನು ಶೋಲ್ಡರಿಂದ ಇಟ್ಕೊಂಡಿದ್ದೀನಲ್ಲ, ಮಾರ್ಕ್ ಮಾಡ್ತಾಯಿದ್ದೀನಲ್ಲ, ಸೇಮ್ ಆ ಥರ ಇಟ್ಕೊಂಡು ದೊಡ್ಡ ಡಾಟ್ ಇರುತ್ತಲ್ಲ ಅಲ್ಲಿಗೆ ಮಾರ್ಕ್ ಮಾಡಿ, ಕೆಳಗಡೆಗೆ ಬೆಲ್ಟ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಗೆ ಮಾರ್ಕ್ ಮಾಡಿ ಅರ್ಧ ಇಂಚು ಜಾಸ್ತಿ ತೊಗೊಳ್ಳಿ. ಯಾಕಂದರೆ ಅರ್ಧ ಇಂಚು ಏನಕ್ಕಪ್ಪ ಅಂದರೆ ಸ್ಟಿಚ್ಚಿಂಗಿಗೆ. ಈ ರೀತಿ ಆದಮೇಲೆ ಹಾಗೇ ಹುಕ್ಸ್ ಪಟ್ಟಿ, ಹೈ ಪಟ್ಟಿ ಹತ್ರ ಮಾಮೂಲಿ ಫ್ರಂಟ್ದು ಅಲ್ಲಿನೂ ಡಾಟ್ ಹಿಡಿಬೇಕಲ್ವ, ಅದನ್ನು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನಾವು ಅದ್ರಲ್ಲಿ ಜೈಂಟಿಂಗ್ ಇರುತ್ತಲ್ಲ ಅಲ್ಲಿಂದ ಮಾಮೂಲಿ 1 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಅಂದರೆ ಡಾಟ್ಗೆ ಕೆಳಗಡೆ ಮೇಲೆ ಡಾಟ್ ಹೋಗುತ್ತೆ, ಸ್ಟಿಚ್ಚಿಂಗ್ ಹೋಗುತ್ತೆ, 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇವಾಗ ಈ ರೀತಿ ಜಾಯಿಂಟ್ ಮಾಡಿಬಿಟ್ಟು ಇವಾಗ ಕಟ್ ಮಾಡ್ಕೋಬೇಕು. ಇಲ್ಲಿ ಕಂಕ್ಳ ಹತ್ರನೂ ನೋಡ್ಕೊಳ್ಳಿ, ಅಲ್ಲೂ ನೀವು ಒಂದು ಅರ್ಧ ಇಂಚು ಜಾಸ್ತಿ ತೊಗೋಬೇಕು. ಯಾಕಪ್ಪ ಅಂದರೆ ಅಲ್ಲಿ ಡಾಟ್ ಹಿಡಿತೀವಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಓಕೆನಾ. ಸ್ಟಿಚ್ಚಿಂಗು ಮತ್ತು ಡಾಟು ಎರಡಕ್ಕೂ ಸೇರಿ 1 ಇಂಚ್ ತೊಗೊಂಡ್ರೆ ಸಾಕು. ಇವಾಗ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ಕಟ್ ಮಾಡಿಕೊಂಡು ಮುಂದೆ ಬಂದುಬಿಟ್ಟು 4 ಇಂಚಿಗೆ ಮಾರ್ಕ್ ಮಾಡಿ. ಡಾಟ್ಗೆ 4 ಇಂಚಿಗೆ ಮಾರ್ಕ್ ಮಾಡಿ, ಆ ಕಡೆ 1 ಇಂಚು, ಈ ಕಡೆ 1 ಇಂಚು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಡಾಟ್ ರೆಡಿ ಆಯಿತು. ಓಕೆನಾ. ಮತ್ತು ಇವಾಗ ಆ ಕಡೆ ಈ ಕಡೆ 4 ಡಾಟನ್ನು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಮಧ್ಯ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಡಾಟ್ದು ಆಯಿತು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಫ್ರಂಟ್ ಆದಮೇಲೆ ಬೆಲ್ಟ್ ರೆಡಿ ಮಾಡ್ಕೋಬೇಕಾಗತ್ತೆ. ಡಾಟ್ ಹೇಗಿದೆ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ಫ್ರಂಟ್ ಕಟ್ ಮಾಡ್ಕೊಳ್ಳಿ, ಶೇಪ್ ತೆಗೆದುಬಿಡಿ. ಆಯ್ತು, ಇದು ಫ್ರಂಟು ಮತ್ತು ಬ್ಯಾಕು ಎರಡೂ ರೆಡಿ ಆಯಿತು. ಈಗ ನಮಗೆ ಬೆಲ್ಟ್ ಪಟ್ಟಿ ಬೇಕು. ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ 2 ಪಟ್ಟಿ ಕಟ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಬ್ಲೌಸ್ ಅಳತೆಯಲ್ಲಿ ಮಾರ್ಕ್ ಮಾಡಿ 2 ಪಟ್ಟಿ ಒಂದೇ ಸಮನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ಬೆಲ್ಟ್ ರೆಡಿ ಆಗುತ್ತೆ. ಬೆಲ್ಟ್ ಆದಮೇಲೆ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಕಟ್ ಮಾಡ್ಕೋಬೇಕು. ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಆದಮೇಲೆ ಮಾಮೂಲಿ ನೆಕ್ ಪಟ್ಟಿ ಬೇಕು. ನೆಕ್ಕಿಗೆ ಬೇಕು, ಸ್ಲೀವ್ಸ್ಗೆ ಬೇಕು ಪಟ್ಟಿ, ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನಾವೇನು ಬಟ್ಟೆ ಇರುತ್ತೆ ಅದರಲ್ಲೇ ನೋಡಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದೆಲ್ಲ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಆಯಿತು. ನೆಕ್ ಪಟ್ಟಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕ್ರಾಸ್ ಪಟ್ಟಿ ತೊಗೊಳ್ಳಿ. ಎಮ್ಮಿಂಗ್ ಆದರೂ ಸರಿ, ಪೈಪಿಂಗ್ ಆದರೂ ಸರಿ, ಈ ಥರ ಕ್ರಾಸ್ ಪಟ್ಟಿಗಳು ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ರೆಡಿ ಆಯಿತು. ಇದನ್ನು ಯಾವ ರೀತಿ ಸ್ಟಿಚ್ ಮಾಡುವಂತ ನೋಡೋಣ ಬನ್ನಿ. ಈ ಥರ ಫ್ರಂಟು, ಬ್ಯಾಕು ಮತ್ತು ಇದಕ್ಕೆ ಬೆಲ್ಟು, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಮತ್ತು ನೆಕ್ ಪಟ್ಟಿ ಇಷ್ಟು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇದನ್ನು ಬ್ಯಾಕು ಹಿಂದೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದು ನಾವು ಮಾಮೂಲಿ ಬ್ಲೌಸ್ಗಾದರೆ ಎಮ್ಮಿಂಗ್ ಮಾಡ್ತೀವಿ, ಒಂದೊಂದಕ್ಕೆ ಸ್ಟಿಚ್ ಮಾಡ್ತೀವಿ, ಅದೇ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದಕ್ಕೆ ಈ ರೀತಿ ಸ್ಟಿಚ್ ಮಾಡಿಕೊಂಡು ಡಾಟ್ ಇಟ್ಕೋಬೇಕಾಗುತ್ತೆ. ಡಬಲ್ ಫೋಲ್ಡ್ ಮಾಡಿ ಫೋಲ್ಡಿಂಗ್ ಮಾಡಾದಮೇಲೆ ಶೋಲ್ಡರ್ ಮಧ್ಯೆ ಬರೋ ಥರ ಮಾರ್ಕ್ ಮಾಡಿಕೊಂಡು ಡಾಟ್ನ ಇಟ್ಕೊಳ್ಳಿ. ಒಂದು 3 ಇಂಚ್ ಇಟ್ಕೊಂಡ್ರೆ ಸಾಕು. ಲೆಂತು ಉದ್ದ 3 ಇಂಚಿಗೆ ಈ ಥರ ಡಾಟ್ನ ರೆಡಿ ಮಾಡ್ಕೊಳ್ಳಿ. 2 ಕಡೆಯೂ ಡಾಟ್ ಹಿಡಿದ್ರೆ ಇದು ಬ್ಯಾಕದು ರೆಡಿ ಆಯಿತು. ಇನ್ನು ಫ್ರಂಟ್ ರೆಡಿ ಮಾಡ್ಕೋಬೇಕು. ಫ್ರಂಟ್ ಬಂದ್ಬಿಟ್ಟು ಮಾಮೂಲಿ ಡಾಟ್ ಇಟ್ಕೋಬೇಕಾಗುತ್ತೆ. 4th ಡಾಟ್ ಬರುತ್ತೆ ಇದಕ್ಕೆ. ಡಾಟ್ ಎಲ್ಲ ಇಟ್ಕೊಂಡಾದಮೇಲೆ ಮತ್ತೆ ಬೆಲ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಅದನ್ನು ಆಲ್ರೆಡಿ 2 ಕಡೆ ಒಂದೇ ಥರ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ. ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಅದು ಡಾಟ್ ಪಾಯಿಂಟ್ಗಳು, ಇಲ್ಲಾಂದರೆ ಒಂದು ಆ ಕಡೆ ಈ ಕಡೆ ಆಗೋ ಚಾನ್ಸ್ ಇರುತ್ತೆ. 2 ಒಂದೇ ಸಮನಾಗಿ ಬರಬೇಕು. ಓಕೆನಾ. ಈ ರೀತಿ ಡಾಟ್ಗಳನ್ನ ನೀಟಾಗಿ ಇಟ್ಕೊಂಡು ರೆಡಿ ಮಾಡ್ಕೋಬೇಕು ಡಾಟ್ನ. ಇದು ರೆಡಿ ಆದಮೇಲೆ ನಾನು ಹೇಳ್ದಂಗೆ ಬೆಲ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಬೆಲ್ಟ್ ರೆಡಿ ಆದಮೇಲೆ 2 ಪಟ್ಟಿ ಆದರೆ ಸಾಕು. ಬೆಲ್ಟ್ಗೆ ಆರಾಮಾಗಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ನಾವು ಬೆಲ್ಟ್ನ ಫ್ರಂಟ್ ಪೀಸ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ 4th ಡಾಟ್ಗಳನ್ನ ಹಿಡಿದು ರೆಡಿ ಆಯಿತು ನೋಡಿ. ನೀಟಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರನೇ ಇಟ್ಕೋಬೇಕು ಡಾಟ್ನ. 4th ಡಾಟನ್ನು ಇಟ್ಕೊಂಡಾದ್ಮೇಲೆ ಬೆಲ್ಟ್ನ ಈ ಥರ ಸ್ಟಿಚ್ ಮಾಡಿ ಮಾಮೂಲಿ ಪಾಯಿಂಟ್ ಹೊಲ್ಗೆ ಹಾಕ್ಕೊಂಡು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬಿಡಿ. ಈ ಸ್ಟಿಚಿಂಗ್ ಆದಮೇಲೆ ಮಾಮೂಲಿ ಮುಂದೆ ಪೀಸ್ಗೆ ಅಟ್ಯಾಚ್ ಮಾಡೋದು ಫ್ರಂಟ್ ಪೀಸ್ಗೆ. ಇದು ಬೆಲ್ಟ್ ಪಟ್ಟಿ ಈ ಥರ 2 ಪಟ್ಟಿ ತೊಗೊಂಡಿದ್ದೀನಿ. ನೀಟಾಗಿ ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಮೇಲ್ಗಡೆನೂ ಒಂದು ಸ್ಟಿಚ್ ಹಾಕ್ಕೊಬಿಡಿ, ನೀಟಾಗಿರುತ್ತೆ. ಇವಾಗ ಈ ರೀತಿ ಆದಮೇಲೆ ಫ್ರಂಟ್ಗೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಈ ರೀತಿ ಕರೆಕ್ಟಾಗಿ ಮುಂದೆ ತುದೀಲಿ ಇಟ್ಕೊಂಡು ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ.
ಇದು ಸ್ಟಿಚಿಂಗ್ ಆದಮೇಲೆ ಮಾಮೂಲಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಎರಡನ್ನೂ ಸ್ಟಿಚ್ ಮಾಡಿಬಿಟ್ಟು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಡಿ, ನೀಟಾಗಿರುತ್ತೆ. ಇದಾದಮೇಲೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರೆಡಿ ಮಾಡ್ಕೋಬೇಕು. ಎರಡು ಒಂದೇ ಸಮ ಇದೆಯಾ, ಅಳತೆ ಬ್ಲೌಸ್ ಕೊಟ್ಟಿರೋದು ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಇದು ಫ್ರಂಟಲ್ಲಿ ಸ್ವಲ್ಪ ಡೀಪ್ ಆದರೂ ಪರವಾಗಿಲ್ಲ, ಯಾಕೆಂದರೆ ಇನ್ನರ್ ವೇರ್ ಥರ ಯೂಸ್ ಮಾಡೋದ್ರಿಂದ ಹಂಗಾಗಿ ಸ್ವಲ್ಪ ಇದಿದ್ರೂ ನಡೆಯುತ್ತೆ. ಓಕೆನಾ. ಇವಾಗ ಈ ರೀತಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರೆಡಿ ಮಾಡ್ಕೋಬೇಕು. ಸಿಂಗಲ್ ಪಟ್ಟಿ ಬಂದ್ಬಿಟ್ಟು ಚಿಕ್ಕದು ಒಂದು ಇಂಚ್ ಆದರೆ ಸಾಕು, 1.5 ಇಂಚ್ ಆದರೆ. ಡಬಲ್ ಪಟ್ಟಿ ಬಂದು 2.5 ಇಂಚ್ ಬೇಕು. ಓಕೆನಾ. ಡಬಲ್ ಫೋಲ್ಡ್ ಮಾಡಿದಾಗ 2.5 ಇಂಚಿಗೆ ಬರೋ ಥರ ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ನಿಮ್ಗೆ ಯಾವ ಸೈಡ್ ಬೇಕದು ಫಸ್ಟು ಡಬಲ್ ಪಟ್ಟಿ ಆದರೆ ಪಟ್ಟಿ ಕೆಳಗಡೆ ಕೊಟ್ಟು ಮೇಲೆ ಅದು ಇನ್ನೌಟ್ ಆಗೋ ಥರ ನೋಡ್ಕೋಬೇಕಾಗುತ್ತೆ ಡಬಲ್ ಪಟ್ಟಿ. ಸಿಂಗಲ್ ಪಟ್ಟಿ ಆದರೆ ಒಳಗಡೆ ಫೋಲ್ಡಿಂಗ್ ಹೋಗುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಇದು ನಾನು ಸ್ಟಿಚ್ ಮಾಡ್ತಾ ಇರುವಂಥದ್ದು ಡಬಲ್ ಪಟ್ಟಿ. ಮೇಲ್ಗಡೆ ಫಸ್ಟು ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಹಾಕ್ಕೊಬಿಡಿ. ಆಮೇಲೆ ಅದಕ್ಕೆ ಐ ಮಾಡ್ಕೊಳ್ಳಿ, ಅಂದರೆ ಉಕ್ಸ್ ಹಾಕೋದಕ್ಕೆ. ನಾನು ಮಿಷಿನಲ್ಲೇ ಮಾಡ್ತಾಯಿದ್ದೀನಿ. ಈ ಥರ ಐ ರೆಡಿ ಮಾಡಾದಮೇಲೆ 5 ಐ ಆದರೆ ಸಾಕು. ಈ ಥರ ಐ ಅದರಲ್ಲೇ ಮಾಡಿಕೊಂಡು ನಿಮ್ಮ ಕೈಯಲ್ಲಿ ಮಾಡೋದು ತಪ್ಪುತ್ತೆ. ಆದರೆ ಒಬ್ಬೊಬ್ಬರು ಕೈಯಲ್ಲಿ ಬೇಕು ಅಂತ ಕೇಳ್ತಾರೆ, ಮಿಷಿನದ್ದು ಬೇಡ ಅಂತಾರೆ. ಕೆಲವರು ಮಿಷಿನದೇ ಬೇಕು, ಕೈಯಲ್ಲಿ ಬೇಡ ಅಂತಾರೆ. 2 ಥರದ ಕಸ್ಟಮರ್ಸು ಇದ್ದಾರೆ ನಮಗೆ. ಇವರು ಈ ಥರ ಮಿಷಿನಲ್ಲಿ ಮಾಡಿದ್ರೆ ಓಕೆ, ಕೈಯಲ್ಲೇ ಬೇಡ ಅಂತಾರೆ ಇವರು, ಅದಕ್ಕೋಸ್ಕರ ಮಿಷಿನಲ್ಲೇ ಮಾಡ್ತಿರೋದು. ಇವಾಗ ಈ ರೀತಿ ರೆಡಿ ಆಯಿತು. ಮತ್ತು ಉಕ್ಸ್ ಪಟ್ಟಿ ಬಂದ್ಬಿಟ್ಟು ಮೇಲೆ ಪೀಸ್ ಇಟ್ಕೊಂಡು ಸ್ಟಿಚ್ ಮಾಡಿ ಅದನ್ನು ಒಳಗಡೆ ಪಾಯಿಂಟ್ ಹೊಲಿಗೆ ಹಾಕಿ ಒಳಗಡೆ ಫೋಲ್ಡ್ ಮಾಡಬೇಕು. ಈ ರೀತಿ ಉಕ್ಸ್ ಪಟ್ಟಿನ ಒಳಗಡೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಐ ಪಟ್ಟಿ ಮೇಲೆ ಬರಬೇಕು, ಉಕ್ಸ್ ಪಟ್ಟಿ ಒಳಗಡೆ ಹೋಗುತ್ತೆ ಫೋಲ್ಡಿಂಗು. ಓಕೆನಾ. ಅದು ನೆನ್ಪಿಟ್ಕೊಳ್ಳಿ. ಇದು ಬಂದ್ಬಿಟ್ಟು ಪೈಪಿಂಗ್ ಪಟ್ಟಿ, ಅಂದರೆ ಎಮ್ಮಿಂಗ್ ಪಟ್ಟಿ ಪೈಪಿಂಗ್ ಪಟ್ಟಿ ಅಂತೀವಿ. ಕ್ರಾಸಾಗಿ ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಜಾಯಿಂಟ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಕ್ರಾಸಾಗಿರುತ್ತೆ ನೋಡಿ, ನೀಟಾಗಿ ಹಾಕ್ಕೊಳ್ಳಿ ಕ್ರಾಸಾಗಿ. ಈ ರೀತಿ ಪಟ್ಟಿನ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅದು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಪೀಸು ನೀಟಾಗಿ ಒಂದ್ರ ಕೆಳಗೊಂದಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಸ್ಟಿಚ್ ಆದಮೇಲೆ ಮತ್ತು ಡಬ್ಬ ಸ್ಟಿಚ್ ಹಾಕಿ ಕಟ್ ಮಾಡಿಕೊಂಡು ಫ್ರಂಟು ಬ್ಯಾಕು ಎರಡು ಜಾಯಿಂಟ್ ಮಾಡ್ಕೊಳ್ಳಿ. ಈ ಥರ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಆ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ಇದೇನು ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಟಿಚ್ ಮಾಡಿ ಫೋಲ್ಡ್ ಮಾಡ್ಬಿಡೋದು ಅಷ್ಟೇ. ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡೋದು ಈಸಿ ಆಗುತ್ತೆ. ಮಾಮೂಲಿ ಎಮ್ಮಿಂಗ್ ಥರ ಏನು ಮಾಡೋಂಗಿಲ್ಲ. ಮಾಮೂಲಿ ಇನ್ನರ್ ವೇರ್ ಆಗಿರೋದ್ರಿಂದ, ಒಳ ಉಡುಪು ಆಗಿರೋದ್ರಿಂದ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬಿಡಿ ಅಷ್ಟೇ. ಈ ರೀತಿ ಆದಮೇಲೆ ಇವಾಗ ನಾವು ಕಂಕ್ಳ ಹತ್ರ ಆರ್ಮೋಲ್ ಹತ್ರ ಪಟ್ಟಿ ಕೊಡಬೇಕಾಗುತ್ತೆ. ಅಲ್ಲೂ ಎಮ್ಮಿಂಗ್ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು, ಆವಾಗಲೇ ಫಿನಿಶಿಂಗ್ ಬರೋದು. ನೀವು ಅದರಲ್ಲೇ ಫೋಲ್ಡ್ ಮಾಡ್ಬೋದು, ಅದರಲ್ಲೇ ಫೋಲ್ಡ್ ಮಾಡಿದ್ರೆ ಫಿನಿಶಿಂಗ್ ಇರೋಲ್ಲ. ಹಾಗಾಗಿ ನೀವು ಪಟ್ಟಿ ಕೊಟ್ಟರೆ ಒಂಥರ ಫಿನಿಶಿಂಗ್ ಆಗಿರುತ್ತೆ. ಅದಕ್ಕೂ ಪಟ್ಟಿ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ನೆಕ್ದು ಸ್ಟಿಚ್ ಆದಮೇಲೆ ನಾನು ಹೇಳ್ದಂಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಟ್ರೆ ನಮಗೆ ಎಮ್ಮಿಂಗ್ ಪಟ್ಟಿ ರೆಡಿ ಆಯಿತು. ಅದು ರೆಡಿ ಆದಮೇಲೆ ಮಾಮೂಲಿ ಕಂಕ್ಳಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. 2 ಕಡೆಗೂ ಸೇಮ್ ಅದೇ ರೀತಿನೇ ಅಟ್ಯಾಚ್ ಮಾಡಿ ನ್ಯಾಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಬಿಟ್ಟು ಮಾಮೂಲಿ ನೆಕ್ಕೆ ಸ್ಟಿಚ್ ಮಾಡ್ತೀವಿ ಸೇಮ್ ಅದೇ ಮೆಥಡಲ್ಲೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಬಿಟ್ಟು ತೆಗೆದುಬಿಡಿ ಬಟ್ಟೆನ. ಆಮೇಲೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿಬಿಟ್ರೆ ಸ್ಟಿಚಿಂಗ್ ಹಾಕ್ಬಿಟ್ರೆ ನಮಗೆ ರೆಡಿ ಆಗುತ್ತೆ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ನೆಕ್ಕು ಮತ್ತು ಆರ್ಮೋಲ್ ರೌಂಡು ಎರಡೂ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಮತ್ತು ಇನ್ನೊಂದು ಪಟ್ಟಿ ರೆಡಿ ಮಾಡಿಕೊಂಡು ಕಂಕ್ಳ ಹತ್ರ ಅಟ್ಯಾಚ್ ಮಾಡ್ಕೊಳ್ಳಿ. ಸೇಮ್ ಅದೇ ಮೆಥಡಲ್ಲೇ ನಾವು ಬ್ಯಾಕ್ ಹೇಗೆ ರೆಡಿ ಮಾಡಿದ್ವೋ ಅದೇ ರೀತಿಯೇ ಕಂಕ್ಳಿಗೂ ಫಿನಿಶಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ. ಓಕೆನಾ. ಪಟ್ಟಿನ ಅಟ್ಯಾಚ್ ಮಾಡಿಕೊಂಡು ನ್ಯಾಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಕೊಂಡ್ರೆ ಅದೂ ರೆಡಿ ಆಗುತ್ತೆ. ಓಕೆನಾ. ಇದು ಎಮ್ಮಿಂಗ್ ಇರೋಲ್ಲ, ಉಕ್ಸ್ ಹಾಕಬೇಕು, ಎಮ್ಮಿಂಗ್ ಇರೋಲ್ಲ, ಆರಾಮಾಗಿ ನೀವು ಇದನ್ನು ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಸುಮ್ಮನೆ ವೇಸ್ಟಾಗಿ ಬಿಸಾಕಿರೋಂಥ ಬ್ಲೌಸ್ ಪೀಸ್ಗಳನ್ನ ಈ ಥರ ಯೂಸ್ ಮಾಡ್ಕೊಳ್ಳಿ. ಕಾಟನ್ ಪೀಸ್ ಆದರೆ ನಿಮ್ಮ ಈ ರೀತಿ ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗ್ ಆಗುತ್ತೆ. ಸೈಡಲ್ಲಿ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಅದೇ ಮಾರ್ಕಿಂಗಿಗೆ 2 ಕಡೆಯೂ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಏನೂ ಇಲ್ಲದೆ ಇರೋದ್ರಿಂದ ಬೇಗನೆ ಸ್ಟಿಚ್ ಮಾಡ್ಕೊಂಬಿಡ್ಬೋದು. ಈ ರೀತಿ ಸೈಡ್ ಜಾಯಿಂಟ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಸ್ಟಿಚ್ ಬೇಕು ಅಷ್ಟು ಹಾಕ್ಕೊಂಡ್ರೆ ನಮ್ಗೆ ಇನ್ನರ್ ವೇರ್ ಅಂದರೆ ಒಳಗಡೆ ಒಳ ಉಡುಪು ರೆಡಿ ಆಗುತ್ತೆ. ಈ ರೀತಿ ನೀವು ನಿಮ್ಮ ಹತ್ರ ಇರೋ ವೇಸ್ಟ್ ಬ್ಲೌಸ್ ಪೀಸ್ಗಳಿಂದ ರೆಡಿ ಮಾಡ್ಕೊಳ್ಳಿ. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಯೂಸ್ ಆಗುತ್ತೆ, ಯೂಸ್ ಮಾಡ್ಕೋಬೋದು. ಓಕೆನಾ. ಸುಮ್ಮನೆ ಇವಾಗ 80 ಸೆಂಟಿಮೀಟ್ರು ಆ ಥರ ಕೊಟ್ಟಿರ್ತಾರೆ ಬ್ಲೌಸ್ಗಳು ವೇಸ್ಟಾಗಿ ಸುಮಾರು ಜನದ ಮನೇಲಿ ನೋಡಿರ್ತೀನಿ, ತುಂಬ ಬ್ಲೌಸ್ ಪೀಸ್ಗಳು ಬಿದ್ದಿರುತ್ತೆ. ಆ ಥರ ನೀವು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಈ ರೀತಿ ಮಾಡ್ಕೊಳ್ಳಿ. ಓಕೆನಾ.
ಈ ರೀತಿ ರೆಡಿ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನಾನು ಹೇಳ್ದಂಗೆ ನೈಟಿ ಒಳಗಡೆ ಡ್ರೆಸ್ ಒಳಗಡೆ ಹಾಕ್ಕೊಳಕ್ಕಾದ್ರೂ ಯೂಸ್ ಆಗುತ್ತೆ. ನೀವು ಬ್ಲೌಸ್ಗೆ ಯೂಸ್ ಮಾಡಲ್ಲ ಅಂದರೆ ಮನೇಲಿದ್ದಾಗ ನೈಟಿಗಳು ಇವಾಗ ಟಾಪ್ಗಳು ಹಾಕ್ಕೊಂಡ್ರೆ ಅದರೊಳಗಡೆ ಹಾಕ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು. ತುಂಬಾ ಇರುತ್ತೆ. ಆಮೇಲೆ ಕೆಲವರು ಮಕ್ಳಿಗೆ ಹಾಲು ಕುಡ್ಸೋಕ್ಕೆ ಅಂತ ಈ ಥರದ್ದು ಯೂಸ್ ಮಾಡ್ತಾರೆ. ರೆಡಿಮೇಡ್ ಸರಿಯಾಗಿ ಬಾಳಿಕೆ ಬರೋಲ್ಲ ಅಂದ್ಬಿಟ್ಟು ಈ ಥರದನ್ನು ಯೂಸ್ ಮಾಡ್ಕೋಬೋದು. ಓಕೆನಾ? ತುಂಬ ಬ್ಯೂಟಿಫುಲ್ಲಾಗಿರುತ್ತೆ, ಫಿಟ್ಟಾಗಿರುತ್ತೆ, ಬಾಳಿಕೆ ಬರುತ್ತೆ, ಬೇಗ ಹಾಳಾಗಲ್ಲ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.